ನಮಸ್ತೆ, ಸ್ವಾಗತ ಮಾನಸಾಸ್ ಕಿಚನ್ ವ್ಲಾಗ್ಗೆ. ಇವತ್ತೇ ಆ್ಯಕ್ಚುಲಿ ಗುರುವಾರದ ವ್ಲಾಗ್ ಇದು. ಬೆಳಗ್ಗೆ ಇಬ್ಬರು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ನಾವಿಬ್ಬರೇ ಹೊರಗಡೆ ಹೊರಟಿದ್ದೀವಿ. ಯಾಕಂದರೆ ಸ್ವಲ್ಪ ಖರೀದಿ ಇತ್ತು, ಹಾಗಾಗಿ ಒದ್ರೌಂಡ್ ಹೋಗಿಬಿಡೋಣ ಅಂಥೇಳಿ. ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರನ್ನ ಸಂಭಾಳಿಸೋದಕ್ಕೇ ಸಾಕಾಗಿ ಹೋಗಿಬಿಡುತ್ತೆ. ಹಾಗಾಗಿ ಇಬ್ಬರೇ ಹೋಗಿ ಪಟ್ಟ ಅಂತ ಖರೀದಿ ಮಾಡ್ಕೊಂಡು ಬಂದುಬಿಡೋಣ ಅಂಥೇಳಿ. ಆ್ಯಕ್ಚುಲಿ ಈಗ ಮಳೆಗಾಲ ಅಲ್ವಾ, ಸ್ವಲ್ಪ ಸ್ವೆಟ್ರ್ ಎಲ್ಲ ತರೋಣ ಅಂಥೇಳಿ, ಅಂದರೆ ಜಾಕೆಟ್ ಸ್ವಲ್ಪ ಖರೀದಿ ಮಾಡಿ ಇಬ್ರಿಗೂ ತಂದುಬಿಡೋಣ ಅಂಥೇಳಿ ಆಗಲೇ ಹೊರಟಿದ್ದೀವಿ ಹೊರಗಡೆನೆ. ಇದು ನೋಡಿ, ಇಲ್ಲಿಂದ ಸುಮಾರು KL ಹೋಗೋ ತನಕ ರೋಡ್ ಏನಿದೆ ಫುಲ್ ಖರಾಬಾಗಿದೆ ಮಾತ್ರ. ಎಲ್ಲ ಹೊಂಡ ಬಿದ್ದೋಗಿದೆ ಸೈಡಲ್ಲೆಲ್ಲ. ಜೊತೆಗೆ ಬರೀ ಇದು ಹೈವೇ ಪಕ್ಕದಲ್ಲಿರೋ ಸರ್ವಿಸ್ ರೋಡ್ ಆಗಿರೋದ್ರಿಂದ ಲಾರಿಗಳೇ ತುಂಬಿರ್ತವೆ ಇಲ್ಲಿ ಜಾಸ್ತಿ. ಹೆದರಿಕೆನೇ ಆಗಿಬಿಡುತ್ತೆ ಎದುರುಗಡೆಯಿಂದ ಬರಬೇಕಿದ್ರೆ. ನನಗಂತೂ ಬೈಕಲ್ಲಿ ಹೋಗಬೇಕಿದ್ರೆ ಬಾಯಿಗೆ ಬಂದುಬಿಡುತ್ತೆ ಜೀವ, ಆ ರೀತಿ ಆಗಿಬಿಡುತ್ತೆ. ಯಾವತ್ತೂ ಕೂಡ ಹಾಗೆಯೇ, ನಾನು ಹೊರಗಡೆ ಹೋಗಬೇಕಿದ್ರೆ ಹೆದರಿಕೆನೇ ಆಗುತ್ತೆ ನನಗೆ. ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ, ಹೋಗಲೇಬೇಕಲ್ವ. ಏನಾದರೂ ಬೇಕಂದರೆ ಖರೀದಿ ಮಾಡಲೇಬೇಕು. ಬಾಕಿ ಟೈಮಲ್ಲೆಲ್ಲ ನಮ್ಮ ಮನೆಯವ್ರನ್ನ ಒಬ್ಬರನ್ನ ಕಳಿಸ್ಬಿಡ್ತೀನಿ ನಾನು. ಕೆಲವೊಂದು ವಿಷಯಕ್ಕೆ ನಾನೇ ಹೋಗಬೇಕಾಗುತ್ತೆ, ಆ ಟೈಮಲ್ಲಿ ಹೋಗಲೇಬೇಕಲ್ವ. ದೇವಸ್ಥಾನಕ್ಕೆ ಹೋಗಬೇಕಿದ್ರೆ, ಏನಾದರೂ ಖರೀದಿ ಮಾಡಬೇಕಿದ್ರೆ ಹೋಗಲೇಬೇಕು. ಹಾಗಾಗಿ ಹೊರಟಿದ್ದೀವಿ ಇವತ್ತು ಬೆಳಿಗ್ಗೆ. ಇವತ್ತು ಯಾಕೋ ಸ್ವಲ್ಪ ರಶ್ ಕಡಿಮೆ ಇದೆ. ಇವತ್ತೇ ದಿನ ಅಥವಾ ಡೈಲಿ ಹೀಗೆ ಇರುತ್ತೋ ಗೊತ್ತಿಲ್ಲ. ಯಾಕಂದರೆ ನಾವ್ಯಾವತ್ತು ಸಾಮಾನ್ಯವಾಗಿ ಸಂಜೆಗೆ ಹೊರಗಡೆ ಹೋಗೋದಲ್ವ, ಅವತ್ತಂತೂ ಕಾಲು ಇಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಅದು ಚೆನ್ನಮ್ಮ ಸರ್ಕಲ್ ಅಂತೂ ನೋಡೋದೇ ಬೇಡ, ಕಾಲಿಗೆ ಬಂದು ತಾಗಿಸ್ಬಿಡ್ತಾರೆ ಗಾಡಿಯೆಲ್ಲ. ಈ ಬೆಂಗಳೂರಲ್ಲೆಲ್ಲ ಆಗುತ್ತಲ್ವ, ಅದೇ ರೀತಿ ಇಲ್ಲೂ ಕೂಡ ತುಂಬ ರಶ್ ಆಗುತ್ತೆ. ಇವತ್ತು ಯಾಕೋ ಸ್ವಲ್ಪ ಬಿಡುವಿತ್ತು ನೋಡಿ. ಹೈವೇ ಪಕ್ಕದಲ್ಲೇ ಇದೆ ನಮ್ಮ ರೋಡು. ಇಲ್ಲಿಂದಲೇ KL ಸ್ಟಾರ್ಟ್ ಆಗೋದು. KL ರೂಟು ಸುಮಾರು ನಮ್ಮ ಮಣಿಪಾಲ್ ಇದೆಯಲ್ವ, ಅದೇ ರೀತಿ ಇದೆ. ಅಷ್ಟು ದೊಡ್ಡದಿಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣದೇ ಇದೆ. ಇಲ್ಲಿಂದ ಫುಲ್ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರು ಅಂತ ಅನ್ಕೋತೀನಿ, ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ತನಕ KL ಎಲ್ಲ ಇನ್ಸ್ಟಿಟ್ಯೂಟ್ ಇದೆ, ಅವರ ಹಾಸ್ಪಿಟ್ಲು, ಆಮೇಲೆ ಸಂಶೋಧನಾ ಕೇಂದ್ರ ಎಲ್ಲನೂ ಇದೆ. ಹಾಗಾಗಿ ನೀವು ನೋಡ್ಬೋದು, ಇಲ್ಲಿ ಲೈನಲ್ಲಿ ಗಾಡಿಗಳು ನಿಂತ್ಕೊಂಡಿದ್ದಾವೆ, ಎಲ್ಲ ಅವ್ರದ್ದೇನೆ. ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಹಾಸ್ಪಿಟ್ಲು, ಇದರ ಮುಂದೆ ಇದರ ಇನ್ಸ್ಟಿಟ್ಯೂಟ್ ಇದೆ. ಹಾಗಾಗಿ ರಶ್ಶೇ ಇರುತ್ತೆ ಇಲ್ಲಿ ಯಾವಾಗ ನೋಡಿದ್ರೂ. ಎಷ್ಟು 4 ರೋಡ್ ಇದೆ ಇಲ್ಲಿ, ಹಾಗಾಗಿ ಸ್ವಲ್ಪ ಉಗುರಕ್ಕೆ ಹೋಗಬೇಕಾಗುತ್ತೆ. ತುಂಬಾ ರಶ್ ಇರುತ್ತೆ. ಪೇಷಂಟ್ಸು, ಆಮೇಲೆ ಸ್ಟೂಡೆಂಟ್ಸ್ ಎಲ್ಲರೂ ಇರ್ತಾರಲ್ವ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾನೇ ಇದೆ, ಹೊಸ ಬಿಲ್ಡಿಂಗ್ ಎಲ್ಲ ಕಟ್ತಾನೇ ಇದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಮಣಿಪಾಲ್ ಇಲ್ವಾ, ಅದೇ ರೀತಿ ಸೇಮ್. ಒಳಗಡೆ ಹೋದರೆ ತಲೆನೇ ತಿರುಗಬೇಕು, ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ ನೋಡಿ. ಎಷ್ಟು ಗಾಡಿಗಳು ನಿಂತಿವೆ ಅಂತ, ಎಲ್ಲ ಸ್ಟೂಡೆಂಟ್ಸ್ಗಳ ಗಾಡಿ ಇದು. ಹೊರಗಡೆಯಿಂದ ಭಾಳ ಕಲೀಲಿಕ್ಕೆ ಬರ್ತಾರೆ ಇಲ್ಲಿ, ಯಾಕಂದರೆ ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆ. ಮತ್ತು ಎಲ್ಲ ಏನು ಯೂನಿವರ್ಸಿಟೀಸ್ ಎಲ್ಲ ಇಲ್ಲೇ ಇರೋದು ನಮ್ಮ ಬೆಳಗಾವದಲ್ಲಿಯೇ. ಹಾಗಾಗಿ ಹೊರಗಡೆ ಜನ ತುಂಬಾ ಬರ್ತಾರೆ ಕಲಿಯೋದಕ್ಕೆ. ನೀವು MBBS ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಎಲ್ಲ ಹೊರಗಡೆ ಜನನೇ, ಇಲ್ಲಿಯವ್ರಿಗಿಂತ ಜಾಸ್ತಿ ಹೊರಗಡೆ ಜನನೇ ಬರ್ತಾರೆ ಇಲ್ಲಿ ಕಲಿಯೋದಕ್ಕೆ. ಇದು ನಮ್ಮ ಚೆನ್ನಮ್ಮ ಸರ್ಕಲ್ಲು. ಚೆನ್ನಮ್ಮ ನೋಡಿದ್ರಲ್ವ, ಸ್ವಲ್ಪ ರಶ್ ಕಡಿಮೆ ಇದೆ. ಇಲ್ಲೊಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ನಾನು ಯಾವಾಗಲೂ ಹೋಗಬೇಕು ಅಂತ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ, ಮಧ್ಯದಲ್ಲೇ ಇದೆ, ರೋಡ್ ಮಧ್ಯದಲ್ಲೇ ನೋಡಿ. ನೋಡಬೇಕು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಹೋಗಿ ಬರಬೇಕು ಅಂಥೇಳಿ. ಯಾಕಂದರೆ ಗಾಡಿ ಎಲ್ಲಿ ಹಾಕೋದು ಅಂತಲೇ ಗೊತ್ತಾಗೋದಿಲ್ಲ ರಶ್ಶಲ್ಲಿ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ. ಹಾಗಾಗಿ ರೋಡಲ್ಲಿ ಹೋಗ್ತಾ ಇದ್ದೀವಿ, ಸ್ವಲ್ಪ ಖರೀದಿ ಮಾಡಿಕೊಂಡು ಬಂದುಬಿಡೋಣ ಅಂಥೇಳಿ. ಮಳೆ ಬಿದ್ದಿದ್ದಕ್ಕೆ ಏನು ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ, ಅಥವಾ ಇಲ್ಲಿ ಜನನ ಹಾಗೋ ಗೊತ್ತಿಲ್ಲ. ಯಾಕಂದರೆ ನಾವು ಹೊರಟಿದ್ದು 10:15ಗೆ. ಸುಮಾರು ಸಿಟಿಗೆ ಹೋಗಿ ಮುಟ್ತೀವಿ ಅಂತಂದರೆ ಒಂದು 10:45 ಆಗಿತ್ತು. ಯಾಕಂದರೆ ಸುಮಾರು ದೂರ ಇದೆ ನಮ್ಮ ಮನೆಯಿಂದ ಸಿಟಿ. ಇಲ್ಲಿ ಇಮೇಜಸ್ ಅಂತ ಇದೆ, ಅಲ್ಲಿ ಬಂದಿದ್ದು ನಾವು ಖರೀದಿಗೆ.
ನೋಡಿ ಬೆಳಿಗ್ಗೆ ಜನನೇ ಇಲ್ಲ, ಅಂಗಡಿನೂ ಸ್ವಲ್ಪ ಜಾಸ್ತಿ ತೆಗಿಲೂ ಇಲ್ಲ ಯಾರು, ಶಟ್ರ್ ಬಂದೇ ಇದೆ. 11 ಗಂಟೆ ಆಗ್ಲಿಕ್ಕೆ ಬಂದ್ರೂ ಯಾರೂ ಓಪನ್ನೇ ಮಾಡ್ತಾಯಿಲ್ಲ ಅಂಗಡಿನ. ಯಾಕಂದರೆ ಇದು ವೀಕ್ ಡೇಸ್, ರಜೆ ಏನು ಇಲ್ಲ ಇಲ್ಲೆಲ್ಲ. ಹೇಗೆಂದರೆ ಬಾಕಿ ಕಡೆ ಸಂಡೇ ರಜೆ ಇರುತ್ತಲ್ವ, ಇಲ್ಲಿ ಹಾಗಲ್ಲ, ಮಂಗಳವಾರ ದಿನ ರಜೆ, ಬಾಜಾರೆಲ್ಲ ಮಂಗಳವಾರ ದಿನ ಬಂದು. ನಾವು ಹೋಗಿದ್ದು ಗುರುವಾರ, ಬಟ್ ಆದ್ರೂ ಬಾಗಿಲೇ ತೆಗಿಲಿಲ್ಲ ಯಾರು. ಹುಡ್ಕೊಂಡು ಹೋಗಬೇಕು ಏನಾದರೂ ತರಬೇಕಿದ್ರೆ. ಜೊತೆಗೆ ನಮ್ಮ ಮನೆಯವರ ಸ್ಪೆಕ್ಟು ಕೂಡ ತರಲಿಕ್ಕಿತ್ತು, ಆ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದು. ನೋಡಿ ನಮ್ಮ ಮಕ್ಕಳಿಗೆ ಜಾಕೆಟ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಸೆಲೆಕ್ಟ್ ಮಾಡಿದ್ದು ಇದ್ರ ಕೆಳಗಡೆ ಇದೆಯಲ್ಲ ಬ್ಲೂ ಕಲರು ಅದು. ಆಮೇಲೆ ನನ್ನ ಮಗನಿಗೊಂದು ಸೆಲೆಕ್ಟ್ ಮಾಡಿದ್ವಿ ನಾವು. ನೋಡಿದ್ರೆ ಅದು ಮನೆಗೆ ತಂದ ಮೇಲೆ ಆಗೇ ಇಲ್ಲ, ತಲೆನೇ ಹೋಗ್ತಾ ಇರಲಿಲ್ಲ ಒಳಗಡೆ. ಅದಕ್ಕೆ ವಾಪಸ್ ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ರಿಟರ್ನ್ ಮಾಡಿ ನೋಡೋಣ. ಮನೆಗೆ ತಂದ ಮೇಲೆ ಗೊತ್ತಾಯಿತು. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನೀವೇ ಹೋಗಿ ತರೋದಿದ್ರೆ, ಮತ್ತು ಮತ್ತು ಬರೋದಿಲ್ಲ ಅಷ್ಟು ದೂರ, ಜಿಪ್ ಇರುತ್ತಲ್ವ ಎದುರುಗಡೆಗೆ ಅಂತ ತೊಗೊಬನ್ನಿ ಅಂತ ಹೇಳಿದೆ. ಯಾಕಂದರೆ ಮೇಲ್ಗಡೆಯಿಂದ ಹಾಕೋ ತಲೆ ಬಿಸಿನೇ ಇಲ್ಲ ಅಲ್ವಾ, ಹಾಗಾಗಿ. ಆಮೇಲೆ ಮತ್ತೊಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದರು ಇವರು. ಈ ಕಲರ್ನ ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿದ್ದು ನಾನು. ಅವಳಿಗೆ ತುಂಬಾ ಇಷ್ಟ ಆಯ್ತು ಇದು. ಅಮ್ಮ ಸ್ವಲ್ಪ ದೊಡ್ಡ ತೊಗೊಳ್ಳುವ ಅಂತ ಹೇಳಿದ್ರೆ, ಬೇಡ ಇದೇ ಬೇಕು ನನಗೆ ಅಂತ ಅಂದ್ಲು. ಹಾಗಾಗಿ ಇದನ್ನು ಇಟ್ಟಿದ್ದೀನಿ, ಇದನ್ನು ಚೇಂಜ್ ಮಾಡಿಲ್ಲ. ನನ್ನ ಮಗನಿಗೆ ತಂದಿದ್ವಲ್ಲ ಅದನ್ನು ಮಾತ್ರ ರಿಪ್ಲೇಸ್ ಮಾಡಿ ತಗೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿ ಕಲೆಕ್ಷನ್, ಇಮೇಜಸ್ ಅಂತ ಹೇಳಿ. ಬೇಕಿದ್ದರೆ ನೀವು ಬೆಳಗಾವಿಯವರು ಯಾರಾದರೂ ಇದ್ದರೆ ಹೋಗಿ ನೋಡಿ ತರ್ಕೊಂಡು ಬರ್ಬೋದು. ಅಷ್ಟೇನು ಜಾಸ್ತಿ ರೇಟ್ ಇಲ್ಲ, ನಾರ್ಮಲಾಗೇ ಇದೆ. ಈಗೆಲ್ಲ ಸ್ವಲ್ಪ ಎಲ್ಲದಕ್ಕೂ ಕಾಸ್ಟ್ಲಿ ಆಗಿದೆ ಅಲ್ವಾ, ಆ ಲೆಕ್ಕದಲ್ಲಿ ಸ್ವಲ್ಪ ರೇಟ್ ಕಡಿಮೆನೇ ಇದೆ. ತುಂಬ ಚೆನ್ನಾಗಿದೆ ಮಾತ್ರ, ಬೇಕಿದ್ರೆ ನೀವು ಒಂದು ಸತಿ ಹೋಗಿ ಬರ್ಬೋದು. ಅಂತೂ ಖರೀದಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಕ್ಲಿಪ್ಪಿಂಗ್, ಇದು ಖಾಲಿ ಇಷ್ಟನ್ನೇ ಶೂಟ್ ಮಾಡಿದ್ದೀನಿ ನಾನು. ಯಾಕಂದರೆ ರಿಲಯನ್ಸಿಗೆ ಹೋಗಬೇಕಿತ್ತು. ರಿಲಯನ್ಸ್ಗೆ ಹೋಗಿ ಬಂದು ಅಡುಗೆ ಮಾಡಿದ್ದೀನಿ ನಾನು, ಬೇಳೆ ಸಾರು ಮತ್ತು ಈ ಪಚ್ಚೆಸರು ಕಾಳು ಸುಕ್ಕಾನ. ಇದಾಗಿದ್ದೆ ಅದೇ ದಿನ ಸಂಜೆ. ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಅಂದರು ನಮ್ಮ ಮನೆಯವರು. ಹೊರಗಡೆನ ತರೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನೇ ಹೇಳಿದೆ ಬಜ್ಜಿ ಮಾಡುವ ಅಂತ. ಆಯಿತು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಇವರು. ಹಾಗಾಗಿ ಬಜ್ಜಿ ಮಾಡ್ತೀನಿ ಅಂದ ತಕ್ಷಣ ಎದ್ದು ಬಂದರು ಇವರು. ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಈಗ ಎಲ್ಲ ಕಟಿಂಗೆಲ್ಲ. ಎಲ್ಲರೂ ಅವರೇ ಮಾಡಿದ್ದು, ನಾನು ಸ್ವಲ್ಪ ತೆಕ್ಕೊಟ್ಟೆ ಅಷ್ಟೇ ಸಾಮಗ್ರಿಗಳನ್ನ. ಏನಿಲ್ಲ, ಸಿಂಪಲ್ ರೆಸಿಪಿ ಇದು. ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಉಪ್ಪು, ಸ್ವಲ್ಪ ಅರಿಶಿಣ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಈ ಕಡಲೆ ಹಿಟ್ಟು, ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಆ್ಯಕ್ಚುಲಿ ಒಂದು 15 ನಿಮಿಷ ಅಥವಾ ಅರ್ಧ ತಾಸು ಇಟ್ಟರೆ ನೀರು ಬಿಡುತ್ತೆ ಇದಕ್ಕೆ. ನಾರ್ಮಲಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಈರುಳ್ಳಿ ಬಜ್ಜಿಗೆ ಯಾವತ್ತೂ ತಾನಾಗೆ ನೀರು ಬಿಡಬೇಕು. ಮೇಲ್ಗಡೆಯಿಂದ ನೀವು ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಅದಕ್ಕೆ. ನೀರು ಚೆನ್ನಾಗಿ ಬಿಟ್ಕೊಂಡಾಗ ಅದರಲ್ಲೇ ಕಲಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ. ಇದಕ್ಕೇ ನಾನು ಸ್ವಲ್ಪ ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೇನೆ. ಕಾವಲಿ ನೋಡಿ ಬೇಜಾರು ಮಾಡ್ಕೋಬೇಡಿ, ಇದು ನಮ್ಮದು ಓಲ್ಡ್ ಕಾವಲಿ. ಹೊಸ ಕಾವಲಿ ಎಲ್ಲ ಮಾಡೋಣ ಅಂದರೆ ಅದು ಕೂಡ ಅದೇ ಗತಿ ಆಗಿಬಿಡುತ್ತೆ.
ಅದಕ್ಕೆ ಹಾಗೆ ಇಟ್ಟಿದ್ದೀನಿ, ಮುಂದೆ ಯಾವಾಗಲಾದರೂ ಚೇಂಜ್ ಮಾಡುವ ಅಂಥೇಳಿ. ಈಗ ಬಜ್ಜಿನ ಬಿಡ್ತಾಯಿದ್ದೀವಿ. ನಾನು ಶೂಟ್ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಜೊತೆಗೆ ಈ ಮಳೆಗಾಲದಲ್ಲಿ ಈ ರೀತಿ ಸಿಕ್ಕರಂತೂ ಆಹಾ ಏನು ಚಂದ ಅಂತೀರ, ತಿನ್ನೋದಕ್ಕೆ ಖುಷಿಯಾಗುತ್ತೆ ಮಾತ್ರ. ಸೂಪರಾಗಿತ್ತು ಇವತ್ತು ಬಜ್ಜಿ, ಗರಿಗರಿಯಾಗಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ, ಬಟ್ ಆದರೂ ವಿಡಿಯೋ ಮಾಡೋದು ನನ್ನ ಕೆಲಸ. ನೋಡಿ, ನಿಮಗೆ ಇಷ್ಟ ಆದರೆ ಮಾಡಿ ತಿನ್ನಿ ಅಷ್ಟೇ.